Hello everyone, welcome back to my channel. In this video, we are going to practice more than 100 daily use English short sentences. So, watch the video till the end. ನನ್ನನ್ನು ಬಿಟ್ಟು ಬಿಡು. Leave me. Leave me. ಅವನನ್ನು ಬಿಟ್ಟು ಬಿಡು. Leave him. Leave him. ಅವಳನ್ನು ಬಿಟ್ಟು ಬಿಡು. Leave her. Leave her. ಎಸೆ ಅಥವಾ ಎಸೆಯಿರಿ ಅಂತ ಹೇಳ್ತೀವಲ್ವ, ಅದಕ್ಕೆ ಇಂಗ್ಲಿಷ್ನಲ್ಲಿ ಹೇಳ್ತೀವಿ ಥ್ರೋ ಅಪ್. ಥ್ರೋ ಅಪ್. ನಾಚಿಕೆ ಪಡಬೇಡಿ. ಡೋಂಟ್ ಬಿ ಶೈ. ಡೋಂಟ್ ಬಿ ಶೈ. ಒಳ್ಳೆಯ ಕಲ್ಪನೆ. ಗುಡ್ ಐಡಿಯಾ. ಗುಡ್ ಐಡಿಯಾ. ಇದು ಒಳ್ಳೆಯದು. ಇಟ್ಸ್ ಗುಡ್. ಇಟ್ಸ್ ಗುಡ್. ಇದು ನಿಮಗೆ ಒಳ್ಳೆಯದು ಅಥವಾ ಇದು ನಿನಗಾಗಿ ಒಳ್ಳೆಯದು ಅಂತ ಹೇಳ್ತೀವಲ್ವ, ಅದಕ್ಕೆ ಹೇಳ್ತೀವಿ ಇಂಗ್ಲಿಷ್ನಲ್ಲಿ ಇಟ್ಸ್ ಗುಡ್ ಫಾರ್ ಯು. ಇಟ್ಸ್ ಗುಡ್ ಫಾರ್ ಯು. ನಾನು ಅಸಹಾಯಕ. ಐ ಆಮ್ ಹೆಲ್ಪ್ಲೆಸ್. ಐ ಆಮ್ ಹೆಲ್ಪ್ಲೆಸ್. ಏನೂ ಇಲ್ಲ. ನಥಿಂಗ್ ಎಟ್ ಆಲ್. ನಥಿಂಗ್ ಎಟ್ ಆಲ್. ನೀವು ಸುಳ್ಳು ಹೇಳುತ್ತಿದ್ದೀರಿ. ಯು ಆರ್ ಲಾಯಿಂಗ್. ಯು ಆರ್ ಲಾಯಿಂಗ್. ಅವನು ಇನ್ನಿಲ್ಲ ಅಂದರೆ ಅವನು ಇನ್ನೂ ಬದುಕಿಲ್ಲ ಅಂತ ಹೇಳಬೇಕಾದ್ರೆ ಇಂಗ್ಲಿಷ್ನಲ್ಲಿ ಹೇಳ್ತೀವಿ ಹಿ ಈಸ್ ನೋ ಮೋರ್. ಹಿ ಈಸ್ ನೋ ಮೋರ್. ಇದು ತುಂಬ ದುಬಾರಿಯಾಗಿದೆ. ಇಟ್ಸ್ ವೆರಿ ಕಾಸ್ಟ್ಲಿ. ಆರ್ ಯು ಕ್ಯಾನ್ ಸೇ ಇಟ್ಸ್ ಸೋ ಎಕ್ಸ್ಪೆನ್ಸಿವ್. ಇಟ್ಸ್ ಸೋ ಎಕ್ಸ್ಪೆನ್ಸಿವ್. ಈಗ ಸ್ಥಗಿತಗೊಳಿಸು ಅಂದರೆ ಈಗ ಫೋನ್ ಇಡು ಅಂತ ಹೇಳ್ತೀವಲ್ವ, ಅದಕ್ಕೆ ಇಂಗ್ಲಿಷ್ನಲ್ಲಿ ಹೇಳ್ತೀವಿ ಹ್ಯಾಂಗ್ ಅಪ್ ನಾವ್ ಅಥವಾ ಹ್ಯಾಂಗ್ ಅಪ್ ದ ಫೋನ್ ನಾವ್ ಅಂತಲೂ ಹೇಳ್ಬೋದು. ಸಮಯಕ್ಕೆ ಬನ್ನಿ. ಕಮ್ ಆನ್ ಟೈಮ್. ಕಮ್ ಆನ್ ಟೈಮ್. ನೀನಿಲ್ಲದೆ ನಾನು ಅಸಹಾಯಕ. ಐ ಆಮ್ ಹೆಲ್ಪ್ಲೆಸ್ ವಿದೌಟ್ ಯು. ಐ ಆಮ್ ಹೆಲ್ಪ್ಲೆಸ್ ವಿದೌಟ್ ಯು. ದಯವಿಟ್ಟು ಹಿಂತಿರುಗಿ ಅಥವಾ ಹಿಂದಕ್ಕೆ ಬಾ, ವಾಪಸ್ ಬಾ ಅಂತ ಹೇಳ್ತೀವಲ್ವ, ಅದಕ್ಕೆ ಇಂಗ್ಲಿಷ್ನಲ್ಲಿ ಹೇಳ್ತೀವಿ ಪ್ಲೀಸ್ ಕಮ್ ಬ್ಯಾಕ್. ಪ್ಲೀಸ್ ಕಮ್ ಬ್ಯಾಕ್. ಸ್ಪಷ್ಟವಾಗಿ ಮತ್ತು ಆತ್ಮವಿಶ್ವಾಸದಿಂದ ಮಾತನಾಡಿ. ಸ್ಪೀಕ್ ಕ್ಲಿಯರ್ಲಿ ಆ್ಯಂಡ್ ಕಾನ್ಫಿಡೆಂಟ್ಲಿ. ಸ್ಪೀಕ್ ಕ್ಲಿಯರ್ಲಿ ಆ್ಯಂಡ್ ಕಾನ್ಫಿಡೆಂಟ್ಲಿ. ಸ್ಪಷ್ಟವಾಗಿ ಮಾತನಾಡು. ಸ್ಪೀಕ್ ಕ್ಲಿಯರ್ಲಿ. ಸ್ಪೀಕ್ ಕ್ಲಿಯರ್ಲಿ. ನಮ್ಮ ಬಗ್ಗೆ ಏನು? ವಾಟ್ ಅಬೌಟ್ ಅಸ್. ವಾಟ್ ಅಬೌಟ್ ಅಸ್. ಎಲ್ಲ ಮುಗಿದಿದೆ. ಆಲ್ ಈಸ್ ಓವರ್. ಆಲ್ ಈಸ್ ಓವರ್. ದಯವಿಟ್ಟು ಇಲ್ಲಿಗೆ ಬಾ. ಪ್ಲೀಸ್ ಕಮ್ ಹಿಯರ್. ಪ್ಲೀಸ್ ಕಮ್ ಹಿಯರ್. ನೀವು ಸರಿ ಇರಬಹುದು ಅಥವಾ ನೀವು ಹೇಳ್ತಾ ಇರೋದು ಸರಿ ಇರಬಹುದು ಅಂತ ಹೇಳ್ತೀವಲ್ವ, ಅದಕ್ಕೆ ಇಂಗ್ಲಿಷ್ನಲ್ಲಿ ಹೇಳ್ತೀವಿ ಯು ಮೇ ಬಿ ರೈಟ್. ಯು ಮೇ ಬಿ ರೈಟ್. ನಿನಗೆ ನೆನಪಿದೆಯೇ? ಡು ಯು ರಿಮೆಂಬರ್. ಡು ಯು ರಿಮೆಂಬರ್. ಇದು ಸಮಯ ತೆಗೆದುಕೊಳ್ಳುತ್ತದೆ. ಇಟ್ ವಿಲ್ ಟೇಕ್ ಟೈಮ್. ಇಟ್ ವಿಲ್ ಟೇಕ್ ಟೈಮ್. ಇಲ್ಲಿ ಬಂದು ಕುಳಿತುಕೊಳ್ಳಿ. ಕಮ್ ಹಿಯರ್ ಆ್ಯಂಡ್ ಸಿಟ್. ಕಮ್ ಹಿಯರ್ ಆ್ಯಂಡ್ ಸಿಟ್. ನಿನ್ನ ತಲೆ ಓಡಿಸು ಅಥವಾ ನಿನ್ನ ತಲೆ ಬಳಸು ಅಂತ ಹೇಳ್ತೀವಲ್ವ, ಅದಕ್ಕೆ ಹೇಳ್ತೀವಿ ಯೂಸ್ ಯುವರ್ ಬ್ರೇನ್. ಯೂಸ್ ಯುವರ್ ಬ್ರೇನ್. ನಾನು ಒಂಟಿ ಅಥವಾ ನಾನು ಒಬ್ಬಂಟಿ ಅಂತ ಹೇಳ್ತೀವಲ್ವ, ಅದಕ್ಕೆ ಇಂಗ್ಲಿಷ್ನಲ್ಲಿ ಹೇಳ್ತೀವಿ ಐ ಆಮ್ ಸಿಂಗಲ್. ಐ ಆಮ್ ಸಿಂಗಲ್. ನನಗೂ ಹಾಗೆ ಅನಿಸುತ್ತದೆ. ಐ ಥಿಂಕ್ ಸೋ ಟು. ಐ ಥಿಂಕ್ ಸೋ ಟು. ನನ್ನನ್ನು ಮನೆಗೆ ಬಿಡಿ. ಡ್ರಾಪ್ ಮೀ ಹೋಮ್. ಡ್ರಾಪ್ ಮೀ ಹೋಮ್. ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಐ ಡೋಂಟ್ ನೋ. ಮನ್ನಿಸಬೇಡಿ. ಡೋಂಟ್ ಮೇಕ್ ಎಕ್ಸ್ಕ್ಯೂಸಸ್. ಡೋಂಟ್ ಮೇಕ್ ಎಕ್ಸ್ಕ್ಯೂಸಸ್. ನನಗೆ ನಿದ್ದೆ ಬರುತ್ತಿದೆ. ಐ ಆಮ್ ಗೆಟಿಂಗ್ ಸ್ಲೀಪಿ. ಐ ಆಮ್ ಗೆಟಿಂಗ್ ಸ್ಲೀಪಿ. ಅವನನ್ನು ನಿಂದಿಸಬೇಡಿ ಅಥವಾ ಅವನನ್ನು ಬೈಯಬೇಡಿ ಅಂತ ಹೇಳ್ತೀವಲ್ವ, ಅದಕ್ಕೆ ಇಂಗ್ಲಿಷ್ನಲ್ಲಿ ಹೇಳ್ತೀವಿ ಡೋಂಟ್ ಅಬ್ಯೂಸ್ ಹಿಮ್. ಡೋಂಟ್ ಅಬ್ಯೂಸ್ ಹಿಮ್. ನಾಳೆ ಸಿಗೋಣ. ಸಿ ಯು ಟುಮಾರೋ. ಸಿ ಯು ಟುಮಾರೋ. ನಾನು ಕೆಲಸ ಬಿಟ್ಟೆ. ಐ ಕ್ವೈಟ್ ದ ಜಾಬ್. ಐ ಕ್ವೈಟ್ ದ ಜಾಬ್. ನಾನು ಮನೆಯಲ್ಲಿದ್ದೇನೆ. ಐ ಆಮ್ ಎಟ್ ಹೋಮ್. ಐ ಆಮ್ ಎಟ್ ಹೋಮ್. ಏನು ನಡೆಯುತ್ತಿದೆ? ವಾಟ್ಸ್ ಗೋಯಿಂಗ್ ಆನ್. ವಾಟ್ಸ್ ಗೋಯಿಂಗ್ ಆನ್. ಈಗ ನೀನು ಎಲ್ಲಿದ್ದೆ? ವೇರ್ ಆರ್ ಯು ನಾವ್. ವೇರ್ ಆರ್ ಯು ನಾವ್. ನೀನು ನಿನ್ನೆ ಎಲ್ಲಿದ್ದೆ? ವೇರ್ ವರ್ ಯು ಎಸ್ಟರ್ಡೇ. ವೇರ್ ವರ್ ಯು ಎಸ್ಟರ್ಡೇ. ಅದನ್ನು ಮನಸ್ಸಿಗೆ ಹಚ್ಕೊಳ್ಬೇಡ.
ಅಥವಾ ಅದನ್ನು ಹೃದಯಕ್ಕೆ ತೆಗೆದುಕೊಳ್ಬೇಡ, ಅದನ್ನು ಮನಸ್ಸಿಗೆ ತೆಗೆದುಕೊಳ್ಬೇಡ ಅಂತ ಹೇಳ್ತೀವಲ್ವ. ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಡೋಂಟ್ ಟೇಕ್ ಇಟ್ ಟು ಹಾರ್ಟ್. ಡೋಂಟ್ ಟೇಕ್ ಇಟ್ ಟು ಹಾರ್ಟ್. ನಾನು ನಿರಾಕರಿಸುತ್ತೇನೆ. ಐ ಡಿಕ್ಲೈನ್. ಐ ಡಿಕ್ಲೈನ್. ನಾನು ಭರವಸೆ ನೀಡುತ್ತೇನೆ. ಐ ಪ್ರಾಮಿಸ್. ಐ ಪ್ರಾಮಿಸ್. ಸಮಯ ಮುಗಿಯಿತು. ಟೈಮ್ಸ್ ಅಪ್. ಟೈಮ್ಸ್ ಅಪ್. ನಾನು ತೊಂದರೆಯಲ್ಲಿದ್ದೇನೆ. ಐ ಆಮ್ ಇನ್ ಟ್ರಬಲ್. ಐ ಆಮ್ ಇನ್ ಟ್ರಬಲ್. ದಯವಿಟ್ಟು ಕುಳಿತುಕೊಳ್ಳಿ. ಪ್ಲೀಸ್ ಬಿ ಸೀಟೆಡ್. ಪ್ಲೀಸ್ ಬಿ ಸೀಟೆಡ್. ನೀವು ಎಷ್ಟು ಗಂಟೆ ಕೆಲಸ ಮಾಡುತ್ತೀರಿ? ಹೌ ಮೆನಿ ಅವರ್ಸ್ ಡೂ ಯು ವರ್ಕ್? ಹೌ ಮೆನಿ ಅವರ್ಸ್ ಡೂ ಯು ವರ್ಕ್? ನಿನ್ನ ನಂತರ. ಆಫ್ಟರ್ ಯು. ಆಫ್ಟರ್ ಯು. ಆನಂದಿಸಿ. ಹ್ಯಾವ್ ಫನ್. ಹ್ಯಾವ್ ಫನ್. ಹೋಗಲಿ ಬಿಡು. ಲೆಟ್ ಇಟ್ ಗೋ. ಲೆಟ್ ಇಟ್ ಗೋ. ನಿನ್ನ ನಾಲಿಗೆ ಹಿಡಿತದಲ್ಲಿರಲಿ ಅಂದರೆ ಅವಚ್ಚೆ ಮಾತಾಡ್ತಾ ಇರಬೇಕಾದ್ರೆ ಇನ್ನೊಬ್ಬರಿಗೆ ಬೈತಾ ಇದ್ರೆ ಹೇಳ್ತೀವಲ್ವ, ಏನು ಮಾತಾಡ್ತಾ ಇದೆಯಾ, ನಾಲಿಗೆ ಸ್ವಲ್ಪ ಹಿಡಿತದಲ್ಲಿರಲಿ ಅಂತ ಹೇಳ್ತೀವಲ್ವ. ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಮೈಂಡ್ ಯುವರ್ ಲ್ಯಾಂಗ್ವೇಜ್. ಮೈಂಡ್ ಯುವರ್ ಲ್ಯಾಂಗ್ವೇಜ್. ನೀನು ಮೊದಲು. ಯು ಫಸ್ಟ್. ಯು ಫಸ್ಟ್. ನನ್ನನ್ನು ಹಿಂಬಾಲಿಸು. ಫಾಲೋ ಮೀ. ಫಾಲೋ ಮೀ. ಅವನನ್ನು ಹಿಂಬಾಲಿಸು. ಫಾಲೋ ಹಿಮ್. ಫಾಲೋ ಹಿಮ್. ಇದನ್ನು ಮರೆತು ಬಿಡು. ಫಾಗೆಟ್ ಇಟ್. ಫಾಗೆಟ್ ಇಟ್. ಇಲ್ಲಿ ಏನು ನಡೆಯುತ್ತಿದೆ? ವಾಟ್ಸ್ ಗೋಯಿಂಗ್ ಆನ್ ಹಿಯರ್? ವಾಟ್ಸ್ ಗೋಯಿಂಗ್ ಆನ್ ಹಿಯರ್? ಮುಂದುವರೆಸು. ಕೀಪ್ ಗೋಯಿಂಗ್. ಕೀಪ್ ಗೋಯಿಂಗ್. ಕಣ್ಣು ಮಿಟುಕಿಸಬೇಡ. ಡೋಂಟ್ ವಿಂಕ್. ಡೋಂಟ್ ವಿಂಕ್. ಎಚ್ಚರಿಕೆಯಿಂದ ನಡೆ ಅಥವಾ ಹುಷಾರಾಗಿ ನಡೆ, ನೋಡ್ಕೊಂಡು ನಡೆ ಅಂತ ಹೇಳ್ತೀವಲ್ವ. ಆವಾಗ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ವಾಚ್ ಔಟ್. ವಾಚ್ ಔಟ್. ಪರವಾಗಿಲ್ಲ. ನೆವರ್ ಮೈಂಡ್. ನೆವರ್ ಮೈಂಡ್. ನನ್ನೊಂದಿಗೆ ಸಂಪರ್ಕದಲ್ಲಿರಿ. ಕೀಪ್ ಇನ್ ಟಚ್ ವಿತ್ ಮೀ. ಕೀಪ್ ಇನ್ ಟಚ್ ವಿತ್ ಮೀ. ನಿನ್ನನ್ನು ನೀನು ನಂಬು. ಬಿಲೀವ್ ಇನ್ ಯುವರ್ ಸೆಲ್ಫ್. ಬಿಲೀವ್ ಇನ್ ಯುವರ್ ಸೆಲ್ಫ್. ನನ್ನನ್ನು ನಂಬು. ಟ್ರಸ್ಟ್ ಮೀ. ಟ್ರಸ್ಟ್ ಮೀ. ನನಗೆ ಮರಳಿ ಕರೆ ಮಾಡಿ. ಕಾಲ್ ಮೀ ಬ್ಯಾಕ್. ಕಾಲ್ ಮೀ ಬ್ಯಾಕ್. ನನಗೆ ಒಂದು ಉಪಕಾರ ಮಾಡು. ಡೂ ಮೀ ಅ ಫೇವರ್. ಡೂ ಮೀ ಅ ಫೇವರ್. ನನಗೆ ಅರ್ಥವಾಗುತ್ತಿಲ್ಲ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಮೂರ್ಖರಾಗಬೇಡಿ. ಡೋಂಟ್ ಬಿ ಸಿಲ್ಲಿ. ಡೋಂಟ್ ಬಿ ಸಿಲ್ಲಿ. ಈಗ ತುಂಬ ತಡವಾಗಿದೆ. ಇಟ್ಸ್ ಟು ಲೇಟ್ ನಾವ್. ಇಟ್ಸ್ ಟು ಲೇಟ್ ನಾವ್. ಎಷ್ಟು ಮೂರ್ಖ. ಹೌ ಸ್ಟೂಪಿಡ್. ಹೌ ಸ್ಟೂಪಿಡ್. ಎದ್ದೇಳು. ವೇಕಪ್. ವೇಕಪ್. ಸಿದ್ಧರಾಗಿ. ಗೆಟ್ ರೆಡಿ. ಗೆಟ್ ರೆಡಿ. ನೀನು ತಪ್ಪು. ಯು ಆರ್ ರಾಂಗ್. ಯು ಆರ್ ರಾಂಗ್. ನೀನಿಲ್ಲ ಅಥವಾ ನೀನು ಇಲ್ಲ ಅಂತ ಹೇಳ್ತೀವಲ್ವ. ನಾಟ್ ಯು. ನಾಟ್ ಯು. ಅವನು ಕರುಣಾಮಯಿ. ಹೀ ಈಸ್ ಕೈಂಡ್. ಹೀ ಈಸ್ ಕೈಂಡ್. ಅವನು ಪ್ರಾಮಾಣಿಕ. ಹೀ ಈಸ್ ಆನೆಸ್ಟ್. ಹೀ ಈಸ್ ಆನೆಸ್ಟ್. ಶಾಂತವಾಗಿರಿ. ಕೀಪ್ ಕಾಮ್. ಕೀಪ್ ಕಾಮ್. ನಾನು ಅದನ್ನು ಪ್ರೀತಿಸುತ್ತೇನೆ ಅಥವಾ ನನಗೆ ಅದು ಅಂದರೆ ತುಂಬ ಇಷ್ಟ, ನನಗೆ ಅದು ಇಷ್ಟ ಅಂತ ಹೇಳ್ತೀವಲ್ವ. ಅದಕ್ಕೆ ಹೇಳ್ತೀವಿ ಐ ಲವ್ ಇಟ್. ಐ ಲವ್ ಇಟ್. ನಾನು ಮುಗಿಸಿದ್ದೇನೆ. ಐ ಆಮ್ ಡನ್. ಐ ಆಮ್ ಡನ್. ನನಗೆ ಭಯವಾಗಿದೆ ಅಥವಾ ನನಗೆ ಭಯವಾಗುತ್ತಿದೆ. ನನಗೆ ಭಯವಾಗುತ್ತಿದೆ. ಐ ಆಮ್ ಸ್ಕೇರ್ಡ್. ಐ ಆಮ್ ಸ್ಕೇರ್ಡ್. ಇದು ಒಳ್ಳೆಯದೇ? ಇಸ್ ಇಟ್ ಗುಡ್? ಇಸ್ ಇಟ್ ಗುಡ್? ಇದು ನಿಮ್ಮದೇ? ಇಸ್ ಇಟ್ ಯುವರ್ಸ್? ಇಸ್ ಇಟ್ ಯುವರ್ಸ್? ನೀನು ಹುಚ್ಚ ಅಥವಾ ನಿನಗೆ ಹುಚ್ಚು ಹಿಡಿದಿದೆಯಾ ಅಂತ ಕೇಳ್ತೀವಲ್ವ. ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಆರ್ ಯು ಮ್ಯಾಡ್? ಆರ್ ಯು ಮ್ಯಾಡ್? ಅದು ಅಚ್ಚುಕಟ್ಟಾಗಿದೆ. ದ್ಯಾಟ್ಸ್ ನೀಟ್. ದ್ಯಾಟ್ಸ್ ನೀಟ್. ನಿಮ್ಮನ್ನು ನಿಯಂತ್ರಿಸಿ ಅಥವಾ ನಿಮ್ಮನ್ನು ನೀವು ನಿಯಂತ್ರಿಸಿಕೊಳ್ಳಿ ಅಥವಾ ನಿಮ್ಮನ್ನು ನೀವು ಕಂಟ್ರೋಲ್ದಲ್ಲಿಡಿ ಅಂತ ಹೇಳ್ತೀವಲ್ವ. ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಕಂಟ್ರೋಲ್ ಯುವರ್ ಸೆಲ್ಫ್. ಕಂಟ್ರೋಲ್ ಯುವರ್ ಸೆಲ್ಫ್. ನೀನು ಅಲ್ಲಿದೆಯಾ? ಆರ್ ಯು ದೇರ್? ಆರ್ ಯು ದೇರ್? ಇದನ್ನು ಸರಿಯಾಗಿ ಮಾಡಿ. ಡೂ ಇಟ್ ರೈಟ್. ಡೂ ಇಟ್ ರೈಟ್. ನಾನು ನಿನ್ನನ್ನು ದ್ವೇಷಿಸುತ್ತೇನೆ. ಐ ಹೇಟ್ ಯು. ಐ ಹೇಟ್ ಯು. ಆಹಾರ ಬಡಿಸಿ. ಸರ್ವ್ ದ ಫುಡ್. ಸರ್ವ್ ದ ಫುಡ್. ನಾನು ಸಿದ್ಧನಿಲ್ಲ. ಐ ಆಮ್ ನಾಟ್ ರೆಡಿ. ಐ ಆಮ್ ನಾಟ್ ರೆಡಿ.
ಮುಚ್ಚು ಬಾಯಿ ಅಥವಾ ಬಾಯಿ ಮುಚ್ಚಿಕೋ, ಈಗ ಮಾತಾಡೋದು ಸಾಕು ಮುಚ್ಚು ಅಂತ ಹೇಳ್ತೀವಲ್ವ, ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಶಟ್ ಅಪ್. ಶಟ್ ಅಪ್. ಗೈಸ್, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.